ಹೆಲೋ ಗಾಯ್ಸ್, ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 3rd ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಕಾರ್ಪೊರೇಟ್ ಅಕೌಂಟಿಂಗ್ ಏನಿದೆ, ಇದು ನಮಗೊಂದು ಕೋರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಮ್ಗಾಲೆ ಈಗ ಎಷ್ಟು ಈಗಿನ್ನು ಮಾರ್ಚ್ ಏಪ್ರಿಲ್ 2023ನಲ್ಲಿ ಎಕ್ಸಾಮ್ ಮುಗಿದಿದೆ. ಯೂನಿವರ್ಸಿಟಿಗಳಲ್ಲಿ ಸೇಮ್ ಕಂಟೆಂಟ್ ಇರ್ಬೋದು, ಇಲ್ಲ ಅಂತ ಅಂದರೆ ಕೆಲವೊಂದು ಚೇಂಜ್ ಇರ್ಬೋದು. ಬಟ್ ಈ ರೀತಿ ಇತ್ತು. ನಮ್ಮ ತುಮಕೂರು ಯೂನಿವರ್ಸಿಟಿ ಏನಿದೆ, ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಹಾಕಿರ್ತೀನಿ. ಬಟ್ ಇದು ನಿಮಗೂ ಹೆಲ್ಪ್ ಆಗುತ್ತೆ. ನಾನು ನೋಡ್ದಂಗೆ ಗುಲ್ಬರ್ಗ ಯೂನಿವರ್ಸಿಟಿ ಸೇಮ್ ಸಿಲೆಬಸ್ ಇದೆ ಅಂತ ಅಂದ್ಕೋತೀನಿ ನಾನು. ಓಕೆನಾ? ಈ ರೀತಿ ಬರ್ಬೋದು ಗಾಯ್ಸ್. ಓಕೆನಾ? ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ BComಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಇನ್ಫಾರ್ಮೇಷನ್, ಅದರಲ್ಲಿ NEP ಸಿಲೆಬಸ್ ಏನಿದೆ ಅದರಲ್ಲಿ BComಗಾಗಿರೋ ನೋಟ್ಸು, ಮಾಡೆಲ್ ಪೇಪರ್ಸ್ಗಳು, ಮತ್ತು ಇದೇ ರೀತಿ ಸೆಮಿಸ್ಟರ್ ಎಕ್ಸಾಮ್ಸ್ ಮುಗ್ದಾದ್ಮೇಲೆ ನಿಮ್ಗೇನಾದ್ರು ರಿಕ್ರೂಟ್ಮೆಂಟ್ ಬೇಕಾಗಿರುತ್ತೆ, ಇಲ್ಲ ಅಂತ ಅಂದರೆ ನಿಮಗೆ ಕ್ವಶನ್ ಬ್ಯಾಂಕ್ ಬೇಕಾಗಿರುತ್ತೆ, ಅಂಥವೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಇದ್ದರೆ ನಾನು ಇನ್ನು ಮುಂದೆ ಮಾಡೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗ್ತಾ ಹೋಗ್ತವೆ ಗಾಯ್ಸ್. ಬನ್ನಿ, ಕಾರ್ಪೊರೇಟ್ ಅಕೌಂಟಿಂಗ್ ಏನಿದೆ, ಇನ್ನು ಆಲ್ರೆಡಿ ನಾವು ಎಕ್ಸಾಮ್ ಬರೆದಿದ್ದೀವಿ. ಅದು ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಗಾಯ್ಸ್. ಮೊದಲನೇದಾಗಿ ಸೆಕ್ಷನ್ ಎ, 1 ಮಾರ್ಕ್ಸಿಗೆ 6 ಇರ್ತವೆ ಮಲ್ಟಿಪಲ್ ಚಾಯ್ಸು. ಅದು ಏನೇನಿದೆ ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಮೀನ್ಸ್ ಅಂದರೆ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂದರೆ ಏನಪ್ಪ ನೋಡಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ನು ಪಾರ್ಟ್ ಆಫ್ ಇಶ್ಯೂ, ಶೇರ್ ಆ್ಯಂಡ್ ಅಂಡರ್ ರಿಟರ್ನ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್ ಓಲ್ ಹಾಫ್ ಇಶ್ಯೂ ಆಫ್ ಶೇರ್ ಆರ್ ಅಂಡರ್ ರಿಟರ್ನ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ಬೌತ್ ಆ್ಯಂಡ್ 1 and 2 ಅಂತ ಕೇಳಿದ್ದಾರೆ. ನೆಕ್ಸ್ಟು ನಾನ್ ಆಫ್ ದಿ ಹೆಬೋ ಅಂದರೆ ಯಾವುದು ಅಲ್ಲ ಅಂತಲೂ ಕೇಳಿದ್ದಾರೆ. ಇದಕ್ಕೆ ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂತ ನೋಡೋದಾದರೆ ಪಾರ್ಟ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಅಂಡರ್ ರಿಟರ್ನ್. ಅಂದರೆ ನಾವು ಪಾರ್ಷಿಯಲ್ ಅಂದರೆ ಅಂಡರ್ ರಿಟರ್ನ್ಗೆ ಏನು ಕೊಡ್ತಾನೋ ಅವನು ಸ್ವಲ್ಪ ಮಟ್ಟಿಗೆ ತೊಗೊಂಡಿರ್ತಾನೆ ಅಂತ ಅಲ್ಲಷ್ಟ ಅರ್ಥ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಕ್ಯಾನ್ ದಿ ಅಂಟಿಲಿಸ್ಟೆಡ್ ಫಾರ್ ಅಂದರೆ ಪಾಸ್ಟ್ ಇನ್ಕಾರ್ಪೊರೇಷನ್ಗೆ ಯಾವುದನ್ನು ನಾವು ಹಂಚಬೇಕಾಗಿರುತ್ತೆ ನೋಡಿ. ಇಲ್ಲಿ ಡಿವಿಡೆಂಡ್ ಟು ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಪೇಯ್ಡ್ ಟು ವೆಂಡರ್ ಆಗಿರ್ಬೋದು, ರಿಟರ್ನ್ ಆಫ್ ಗುಡ್ವಿಲ್, ನೆಕ್ಸ್ಟ್ ಆಲ್ ಆಫ್ ದಿ ಹೆಬೋ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿವಿಡೆಂಡ್ ಟು ಶೇರ್ ಹೋಲ್ಡರ್ಸ್. ಡಿವಿಡೆಂಡ್ನ ನಾವು ಕೊಡೋದ್ರಿಂದ ನಾವು ಪೋಸ್ಟಿಗೆ ಅದನ್ನ ಅಲೋಕೇಶನ್ ಮಾಡಿರ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ ಅಂದ್ಕೋತೀನಿ. ಏನು ನಿಮಗೆ ಇದು ಗೊತ್ತಿರುತ್ತೆ, ಗುಡ್ವಿಲ್ ಇಸ್ ಆನ್. ನೀವು PU ಓದ್ಕೊಂಡೇ ಬಂದಿರ್ತಾರೆ ನೋಡಿ. ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಸೆಕೆಂಡ್ ಒನ್ ಕರೆಂಟ್ ಅಸೆಟ್ ಅಂತ ಹೇಳಿದ್ದಾರೆ. 3ನೇದು ಇಂಟ್ಯಾಂಜಬಲ್ ಅಸೆಟ್ಸು, 4ನೇದು ಕರೆಂಟ್ ಅಸೆಟ್ಸು. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಹೇಳ್ಬೋದು ಗಾಯ್ಸ್. ಇನ್ನು ಇದು ನೋಡೋದಾದರೆ ವ್ಯಾಲ್ಯೂ ಆಫ್ ಅಸೆಟ್ಸ್, ನೆಕ್ಸ್ಟು 4ನೇದು ಈ ಕ್ವಶನ್ ಏನು ಕೇಳಿದ್ದಾರೆ ನೋಡ್ಬಿ. ವ್ಯಾಲ್ಯೂ ಆಫ್ ಅಸೆಟ್ಸು, ವ್ಯಾಲ್ಯೂ ಆಫ್ ಲಯಬಿಲಿಟಿ, ನಂಬರ್ ಆಫ್ ಈಕ್ವಿಟಿ ಶೇರ್. ಇದು ನಮಗೆ ಈ ರೀತಿ ಕೇಳಿದ್ದಾರೆ. ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ ನೋಡಿ. ದೆನ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್, ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ನ ಈಕ್ವಿಟಿ ಶೇರ್ನ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ. ಇದೇನಪ್ಪ ಇದು ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು? ಮೊದಲನೇದಾಗಿ ಅಸೆಟ್ನ ನಾವು ತೊಗೊಂಡು ಮತ್ತು ಅದರಿಂದ ಲಯಬಿಲಿಟಿನ ಲೆಸ್ ಮಾಡಿದ್ರೆ ನಮ್ಗೆ ನೆಟ್ ಅಸೆಟ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಆಮೇಲೆ ಡಿವೈಡೆಡ್ ಬೈ ಅಂದರೆ ಅದು ಕೆಳಗಡೆ ಬಂದು ನಮಗೆ ಏನು ನಂಬರ್ ಆಫ್ ಈಕ್ವಿಟಿ ಶೇರ್ನ ಹಾಕ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ ಸಿಗುತ್ತೆ. ಆವಾಗ ನಮಗೆ 40 ಆನ್ಸರ್ ಬರುತ್ತೆ. ಓಕೆನಾ? ಇದು ನಮಗೆ 40 ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ನು ಎಕ್ಸ್ಪೆಂಡ್ TDS ನೋಡಿ, ಟ್ರೇಡ್ ಡಿವಿಡೆಂಡ್ ಸ್ಕೀಮ್ ಅಂತ ಹೇಳಿದ್ದಾರೆ. ಟ್ರೆಂಡ್ ಡಿಡಕ್ಟೆಡ್ ಆಫ್ ಸೋರ್ಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟು ಟ್ಯಾಕ್ಸ್ ಡಿವಿಡೆಂಡ್ ಅಟ್ ಸೋರ್ಸ್ ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸು. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಹೇಳ್ಬಿಟ್ಟು ಇದು ರೈಟ್ ಆನ್ಸರ್ ಅಂತಲೇ ಹೇಳ್ಬೋದು. ಇನ್ನು ಇಷ್ಟು ನೋಡೋರಲ್ಲ ಗೈಸ್, ಇನ್ನೊಂದಿದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ನೋಡಿ, ಅವರೇಜ್ ಪ್ರಾಫಿಟ್ ಮೆಥಡು, ನೆಕ್ಸ್ಟು ಸೂಪರ್ ಪ್ರಾಫಿಟ್ ಮೆಥಡು, ನೆಕ್ಸ್ಟು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡು. ಈ 3 ನಾವು ಗುಡ್ವಿಲ್ಲಲ್ಲಿ ಕಂಪಲ್ಸರಿ ತೊಗೊತೀವಿ. ಆದರೆ ನಾವು ಫೇರ್ ವ್ಯಾಲ್ಯೂ ಮೆಥಡ್ ತೊಗೊಳ್ಳೋ ಆಗಿಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ನಾವು ಗುಡ್ವಿಲ್ಲಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಅಂತ ಅಂದರೆ ಫೇರ್ ವ್ಯಾಲ್ಯೂ ಮೆಥಡ್ನ ನಾವು ಕ್ಯಾಲ್ಕುಲೇಟ್ ಮಾಡೋ ಆಗಿಲ್ಲ. ಇದು ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ಏನು ನೋಡಿದ್ರಿ, ಇದು ನಿಮಗೆ MCQ ಟೈಪ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಯಾವ ರೀತಿ ತುಂಬ ಚೆನ್ನಾಗಿ ಅಂದರೆ ನೀವು ಚೆನ್ನಾಗಿ ಪಾಠ ಕೇಳಿದರೆ ನೀವು ಡೈರೆಕ್ಟಾಗಿ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಈಸಿ ಇರುತ್ತೆ. ಇನ್ನು 2 ಮಾರ್ಕ್ಸಿಗೆ ಯಾವ ರೀತಿ ಇದೆಯಪ್ಪ ಕ್ವಶನ್ಸ್ ಅಂತ ನೋಡೋದಾದರೆ ನೋಡಿ, ಫಸ್ಟ್ ಒನ್ನು ನೋಡಿ,
ಇದರಲ್ಲಿ ಮೂರು ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. MCQ ಟೈಪ್ನ ಹಾಲ್ ಏನು ಕೊಟ್ಟಿರ್ತಾರೋ ಅದನ್ನೆಲ್ಲನೂ ಅಟೆಂಡ್ ಮಾಡಬೇಕಾಗಿರುತ್ತೆ. ಬಟ್ 2 ಮಾರ್ಕ್ಸಿಗೆ ಏನು ಕೊಟ್ಟಿರ್ತಾರೋ ಅದನ್ನು ಓನ್ಲಿ ಫಾರ್ 3 ಅದು ಮಾತ್ರ ಅಟೆಂಡ್ ಮಾಡಬೇಕಾಗಿರುತ್ತೆ. ನೀವೆಲ್ಲನೂ ಅಟೆಂಡ್ ಮಾಡಿ ಅಂತ ನಾನು ಸಜೆಷನ್ ಮಾಡ್ತೀನಿ. ಯಾಕಪ್ಪ ಅಂತ ಅಂದರೆ ಯಾವ್ದಾರ ಒಂದು ತಪ್ಪಾದ್ರೂ ಇನ್ಯಾವ್ದಾರ ಒಂದು ಕೈ ಹಿಡಿಯುತ್ತೆ ಅಂತ ಅಷ್ಟೇ. ಇನ್ನು ನೋಡಿ, ಮೊದಲನೇದಾಗಿ 2 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ವಾಟ್ ಈಸ್ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕೇಳಿದ್ದಾರೆ. ಮಾರ್ಕ್ಡ್ ಅಪ್ಲಿಕೇಶನ್ ಏನು ಅಂತ ಕೇಳಿದ್ದಾರೆ. ಇದಕ್ಕೇನಪ್ಪ ಆನ್ಸರ್ ಅಂತ ಅಂದರೆ ಅಂಡರ್ ರೈಟರ್ಗೆ ಏನು ಅಮೌಂಟ್ ಅಂದರೆ ಅಂಡರ್ ರೈಟರ್ ಅವ್ನು ಏನು ಸಿಗ್ನೇಚರ್ ಇರುತ್ತೆ ಇಲ್ಲ ಅವ್ನು ಸೀಲ್ ಇರುತ್ತೆ ಅದ್ರ ಮೇಲೆ ಅವ್ನು ಅಂಡರ್ ರೈಟರ್ನ ಮಾರಿದರೆ ಅದನ್ನ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಾ. ನೆಕ್ಸ್ಟು ಹೌ ಡು ಯು ಟ್ರೀಟ್ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ಟು. ಇದನ್ನ ನೋಡಿ, ಇದನ್ನ ಸೆಕೆಂಡ್ ಕ್ವಶನ್ ಏನಿದೆ ನೋಡಿ, ಹೌ ಡು ಯು ಟ್ರೀಟ್ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್. ಹಂಗಂತ ಅಂದರೆ ಏನು ಅಂದರೆ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ಟು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ಅಂದರೆ, ನಮಗೆ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಇರೋದು ನಮಗೆ ಡೈರೆಕ್ಟಾಗಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಹೋಗುತ್ತೆ ನೋಡಿ. ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಹೋಗುತ್ತೆ. ಅದು ಈ ರೀತಿ ಅಂತ ಟ್ರೀಟ್ ಮಾಡ್ತಾಯಿದ್ವಿ ಅಂತ ನೀವು ಹೇಳಬೇಕಾಗಿರುತ್ತೆ. ಇನ್ನು ಲಿಸ್ಟ್ ಔಟ್ ಆಫ್ ಎನಿ 4 ಫ್ಯಾಕ್ಟರ್ ಡಿಟರ್ಮೈನಿಂಗ್ ದಿ ವ್ಯಾಲ್ಯೂ ಆಫ್ ಗುಡ್ ವಿಲ್. ಸೊ ಇದು ಥರ್ಡ್ ಕ್ವಶನ್ ಅಂತಲೇ ಹೇಳ್ಬೋದು. ನೋಡಿ, ಗುಡ್ ವಿಲ್ ಅಂದರೆ ಏನು? ಇದು ಟೈಮ್ ಫ್ಯಾಕ್ಟರ್ ಬರ್ತದೆ, ಲೊಕೇಶನ್ ಫ್ಯಾಕ್ಟರ್ ಬರ್ತದೆ, ಇದು ಫ್ಯೂಚರ್ ಪ್ರಾಸ್ಪೆಕ್ಟ್ ಆಫ್ ದಿ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಆ ರೀತಿ ಎಲ್ಲ ಫ್ಯಾಕ್ಟರ್ಸ್ ಇದ್ದಾವೆ, ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೇಮ್ ದಿ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸು. ನೋಡಿ, ನೇಮ್ ದಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಶೇರ್ಸು. ಸೊ ಯಾವ್ಯಾವಪ್ಪ ಮೆಥಡ್ಸ್ ಅಂತ ನೋಡೋದಾದರೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸಲ್ಲಿ ಒಂದು ನೆಟ್ ಅಸೆಟ್ ಮೆಥಡು ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೆಟ್ ಅಸೆಟ್ ಮೆಥಡ್ ಅಂತಲೇ ಹೇಳ್ಬೋದು, ಈಲ್ಡ್ ಮೆಥಡ್ ಅಂತ ಹೇಳ್ಬೋದು, ಫೇರ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಇಂಟರಿಮ್ ಡಿವಿಡೆಂಡ್ ಅಂತ ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ ಗೈಸ್. ಇನ್ನು ನೆಕ್ಸ್ಟು ಇಲ್ಲಿಗೆ ನಮ್ಮದು 2 ಮಾರ್ಕ್ಸ್ ಮುಗಿಯುತ್ತೆ. ಇನ್ನು 4 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ನ ಕೇಳಿದ್ದಾರೆ, ಸೇಮ್ ಇಲ್ಲೂ ಸಹ 5 ಕ್ವಶನ್ನ ಕೊಟ್ಟಿರ್ತಾರೆ. ಇಲ್ಲಿ ನಾವು 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಯಾವ್ಯಾವ ಇದಾವಪ್ಪ ಅಂತ ನೋಡೋದಾದರೆ ನೋಡಿ, ಸೊ ಇದು 4 ಮಾರ್ಕ್ಸಿಗೆ ಕೇಳಿರೋ ಕ್ವಶನ್ನು. ಓಕೆ, ನೋಡ್ಕೊಳ್ಳಿ. ನೋಡಿ, 4 ಮಾರ್ಕ್ಸ್ ಯಾವ ರೀತಿ ಕೇಳಿದ್ವಿ, ಅಂಡರ್ ರೈಟರ್ನ ಕೇಳಿದ್ದಾನೆ. ಇದು ನೀವು ಯಾವ ರೀತಿ ಜಸ್ಟಿಫೈ ಮಾಡ್ತೀರಾ? ಇದು ಪಾರ್ಷಿಯಲ್ ಅಂಡರ್ ರೈಟರಾ, ಫುಲ್ಲಿ ಅಂಡರ್ ರೈಟರಾ, ಇಲ್ಲ ಫರ್ಮ್ ಅಂಡರ್ ರೈಟರ್ ಅಂತ ಯಾವ ರೀತಿ ಜಸ್ಟಿಫೈ ಮಾಡ್ತೀರಾ ಅಂತ ಅಂದರೆ ನೋಡಿ, ಅನಿ ಕಂಪನಿ ಲಿಮಿಟೆಡ್ ಇಶ್ಯೂಡ್ 5 lakh ಶೇರ್ ಆಫ್ ₹10 ಈಚ್. ದ ಇಶ್ಯೂ ವಾಸ್ ಅಂಡರ್ಟೇಕನ್. ಎಕ್ಸು 30% ತಾಂಡಿದ್ದಾನಂತೆ, ವೈಯು 20% ತಾಂಡಿದಂತೆ, ಝೆಡ್ಡು 30% ತಾಂಡಿದ್ದಾನಂತೆ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ 80% ಬರುತ್ತೆ. ಓಕೆ, 80% ಇವ್ರು ಅಂಡರ್ ರೈಟರ ತೊಗೊಂಡಿದ್ದಾರೆ. ಓಕೆ, ದ ಕಂಪನಿ ವಾಸ್ ರಿಸೀವ್ ಟೋಟಲ್ ಅಪ್ಲಿಕೇಶನ್ 4 lakh ಅಂದರೆ 5 lakh ಇಶ್ಯೂಡ್ ಆಗಿದೆ. ಇನ್ನು 4 lakh ಇವ್ರು ತೊಗೊಂಡಿದ್ದಾರೆ. ಇನ್ನು ಔಟ್ ಆಫ್ ವಿಚ್ ಅಪ್ಲಿಕೇಶನ್ ಫಾರ್ 1 lakh ಶೇರ್ ಹರ್ ಹ್ಯಾಸ್ ಸ್ಟ್ಯಾಂಪ್ಡ್. ಎಕ್ಸು ಅಂದರೆ ಇವ್ರು ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಮಾಡಿದ್ದಾರೆ ನೋಡಿ, ಎಕ್ಸ್ ಬಂದ್ಬಿಟ್ಟು 75,000 ಶೇರ್ ಹ್ಯಾಡ್ ಸ್ಟಾಂಪ್ ಆಫ್ ವೈಯು 1 lakh ಮಾಡಿದ್ದಾನೆ ಶೇರ್ಸ್ನ. ಆ್ಯಡ್ ಎ ಸ್ಟಾಂಪ್. ಝೆಡ್ ಇಸ್ ರಿಮೈನಿಂಗ್ ಅಪ್ಲಿಕೇಶನ್ ಡು ನಾಟ್ ಹ್ಯಾವ್ ಎನಿ ಸ್ಟಾಂಪು. ಇದು ನಮಗೆ ಬಂದುಬಿಟ್ಟು ಯಾವ ರೀತಿ ಪಾರ್ಷಿಯಲ್ ಅಂಡರ್ ರೈಟರು ಅಂದರೆ, ಈಗ ನಾವು ಅಂಡರ್ ರೈಟರ್ ಅಂತ ಹೇಳಿದ್ನಲ್ಲ, ಪಾರ್ಷಿಯಲ್ ಸ್ಟಾರ್ಟಿಂಗ್ ಬಂದಿತ್ತಲ್ಲ, ಅಂದರೆ ಅಂಡರ್ ರೈಟರು ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದಾನೆ, ಇನ್ನು ಮಿಕ್ಕಿದ್ದು ಕಂಪ್ನಿನೇ ಮಾಡ್ತೀನಪ್ಪ ಅಂತ ಹೇಳಿದೆ. ಸೊ ಇದು ನಾವು ಪಾರ್ಷಿಯಲ್ ಅಂಡರ್ ರೈಟರ್ ಪ್ರಕಾರ ಮಾಡ್ತೀವಿ. ಅಂದರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಏನಿದೆ ಅದನ್ನೆಲ್ಲನೂ ನಾವು ಕಂಪ್ನಿಗೆ ಮಾತ್ರ ಕೊಡ್ತೀವಿ. ಆಮೇಲೆ ಬೇಕಾದ್ರೆ ಸರ್ಪ್ಲಸ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದಕ್ಕೆ ಎಷ್ಟು ಬರಬೇಕಪ್ಪ ಇನ್ನು ಅಂದರೆ 1 lakh ಲಾಸ್ಟಕ್ಕೆ ನಮಗೆ ಟ್ಯಾಲಿ ಆದರೆ ಸೊ ಆರಾಮ್ಸೆ ಮಾಡ್ಕೊಬೋದು. ಸರಿನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಏನಂತ ಕೇಳಿದ್ದಾನೆ ನೆಕ್ಸ್ಟ್ ಕ್ವಶನ್ನು. ಸೊ ಇದು ಅಂಡರ್ ರೈಟರ್ ಮುಗೀತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಮಧು ಕಂಪನಿ ಇನ್ಕಾರ್ಪೊರೇಟೆಡ್ 1/4/2022 ಟುಕ್ ಓವರ್ ರನ್ನಿಂಗ್ ಬಿಸ್ನೆಸ್ ಫ್ರಮ್ 1/1/2022. ದ ಕಂಪನಿ ಪ್ರಿಪೇರ್ ಇಸ್ ಅ ಫಸ್ಟ್ ಅಕೌಂಟ್ ಅಪ್ ಟು 31/12/2022. ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅವೈಲಬಲ್ಲು. ಇಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾನೆ ನೋಡಿ. ಸೇಲ್ಸು ಫ್ರಮ್ January 2022 ಟು December 2022 ವಾಸ್ 9,60,000 ಇದೆ. ನೆಕ್ಸ್ಟ್ ದ ಸೇಲ್ಸ್ ಆಫ್ January 2022 ಟ್ವೈಸ್ ದಿ ಅವರೇಜ್ ಮಂತ್ಲಿ ಸೇಲ್ಸ್ ಫಾರ್ ದಿ ಮಂತ್ February ಟು ಈಕ್ವಲ್ ಟು ಅವರೇಜ್ ಸೇಲ್ಸ್. ನೆಕ್ಸ್ಟು ಸೇಲ್ ಫಾರ್ 4 months May ಟು ಆಗಸ್ಟು ಎಷ್ಟು ಕೇಳಿದ ನೋಡಿ, 1/4 ಆಫ್ ದಿ ಅವರೇಜ್ ಆಫ್ ದಿ ಈಚ್ ಮಂತ್ ಆ್ಯಂಡ್ ಸೇಲ್ಸ್ ಫಾರ್ ದಿ October ಆ್ಯಂಡ್ November 3 times ದಿ ಅವರೇಜ್ ಮಂತ್ಲಿ ಸೇಲ್ಸ್. ಸೊ ಇದನ್ನು ನಮಗೆ ಸೇಲ್ಸ್ ರೇಷು ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಕೇಳಿದ್ದಾರೆ. ಸೊ ಇಲ್ಲಿ ಈಚ್ ಇನ್ಫಾರ್ಮೇಷನ್ನ ಬಳಸ್ಕೊಂಡು ನೀವು ಕ್ಯಾಲ್ಕುಲೇಟ್ನ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡೋದಾದರೆ ನೋಡಿ, ತುಮಕೂರು ಕಂಪನಿ ಡಿಸೈಡೆಡ್ ಟು ಪರ್ಚೇಸ್ ಎ ಬಿಸ್ನೆಸ್. ಇಟ್ಸ್ ಪ್ರಾಫಿಟ್ ಫಾರ್
ಪ್ರಾಫಿಟ್ ಫಾರ್ 4 years ವರ್ ಆ್ಯಸ್ ಫಾಲೋಸು. ಅಂದರೆ 2018 5 lakh ಇದೆ, 2019 8 lakh ಇದೆ, 2020 1,75,000 ಇದೆ, 2021 6,50,000 ಇದೆ. ಇದಕ್ಕೆ ದಿಸ್ ಪ್ರಾಫಿಟ್ ಇನ್ಕ್ಲೂಡೆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ಸು 10,000 ಇದೆ ಆ್ಯಂಡ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ 12,000 ಇದೆ. ಇನ್ನು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಗುಡ್ ವಿಲ್ ಇಟ್ ವ್ಯಾಲ್ಯೂಡ್ ಆನ್ ದಿ ಬೇಸಿಸ್ ಆಫ್ 4 years ಆಫ್ ದಿ ಪರ್ಚೇಸ್ ಆಫ್ ದಿ ಅವರೇಜ್ ನೆಟ್ ಪ್ರಾಫಿಟ್ ಫಾರ್ ದಿ 4 year ಲಾಸ್ಟ್ 4 year ಅಂತ ಕೇಳಿದ್ದಾನೆ. ಈಗ ನಿಮಗೆ ಗುಡ್ ವಿಲ್ಲು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಂದರೆ ಕೆಲವೊಂದು ಸ್ಟೆಪ್ಸ್ಗಳಿದ್ದಾವೆ. ಸೊ ಅದನ್ನು ನಿಮಗೆ ಗೊತ್ತಿದ್ದರೆ ಈ ಸ್ಟೆಪ್ಗಳು ಯಾವ್ಯಾವಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಸೊ ನೀವು ಕೇಳೋ ಆಗಿದ್ದರೆ ಕೇಳಿಸ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಹೆಂಗಪ್ಪ ಅಂತ ಅಂದರೆ ಯಾವ್ಯಾವ ಸ್ಟೆಪ್ ಇದ್ದಾವೆ ಅಂತ ಗೊತ್ತಾಗ್ಬಿಟ್ರೆ ನೀವು ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಸೊ ಮೊದಲನೇದಾಗಿ ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡು, ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕಂಡುಹಿಡ್ಕೊಬೇಕು. ಇದು ಫಸ್ಟ್ ಸ್ಟೆಪ್ಪು 1. ಇನ್ನು ಸೆಕೆಂಡ್ ಸ್ಟೆಪ್ ಅಂತ ನೋಡೋದಾದರೆ ನಾರ್ಮಲ್ ಅರ್ನಿಂಗ್ನ ಕಂಡುಹಿಡ್ಕೊಬೇಕು. ನಾರ್ಮಲ್ ಅರ್ನಿಂಗ್ ಹೆಂಗಪ್ಪ ಕಂಡುಹಿಡ್ಕೊಳ್ಳೋದು ಅಂತ ಅಂದರೆ, ನಾರ್ಮಲ್ ಅರ್ನಿಂಗ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ನ ಮಾಡಿಕೊಂಡ್ರೆ ನಮಗೆ ನಾರ್ಮಲ್ ಅರ್ನಿಂಗ್ನ ಸಿಗುತ್ತೆ. ಅದೇ ರೀತಿ ಇನ್ನು ಸೆಕೆಂಡ್ ಕ್ವಶನು ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ಟು. ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಅವನೇ ಕೇಳಿದನು ನೋಡಿ ಅವನ ಅವರೇಜು 5 lakh, 8 lakh, 1,75,000, 6,50,000 ಏನಿದೆ ಅದನ್ನು ನೀವು ಅವರೇಜ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡ್ಕೊಬೇಕು. ಆಮೇಲೆ ನಮಗೆ ಪ್ರಾಫಿಟ್ ಸಿಕ್ಕಿರುತ್ತಲ್ಲ ಅದರಿಂದ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಅದೇ ರೀತಿ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ನ ಲೆಸ್ ಮಾಡಿದ್ರೆ ನಮಗೆ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಸಿಗುತ್ತೆ. ಅದು ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮುಗಿಯುತ್ತೆ. ಅದೇ ರೀತಿ ನೆಕ್ಸ್ಟ್ ಇನ್ನು ಫೋರ್ತ್ ಸ್ಟೆಪ್ ಅಂತ ನೋಡೋದಾದರೆ ಕ್ಯಾಲ್ಕುಲೇಷನ್ಸ್ ಆಫ್ ಗುಡ್ ವಿಲ್ ಅಂತ ನೋಡ್ಕೊಬೇಕು. ಸೊ ಓಕೆನಾ? ಗುಡ್ ವಿಲ್ ಯಾವ ರೀತಿ ಗುಡ್ ವಿಲ್ ಮಾಡೋಕ್ಕಿಂತ ಮುಂಚೆ ಸೂಪರ್ ಪ್ರಾಫಿಟ್ನ ಕಂಡುಹಿಡ್ಕೊಬೇಕು. ಸೂಪರ್ ಪ್ರಾಫಿಟ್ ಫಾರ್ಮುಲಾ ಬಂದುಬಿಟ್ಟು ಸೂಪರ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಮೇಲ್ಗಡೆ ಮಾಡ್ಕೊಂಡಿರ್ತೀರಲ್ಲ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ಟು, ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಅರ್ನಿಂಗ್ನ ನಾವು ಲೆಸ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಪ್ರಾಫಿಟ್ ಸಿಗುತ್ತೆ. ಅದೇ ರೀತಿ ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಮಾಡಿಕೊಂಡ್ರೆ, ಸೊ ಅವನು ಎಷ್ಟು ವರ್ಷ ಕೇಳಿದಾನೆ ನೋಡಿ, 4 yearಗೆ ಅವನು ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ. ಇಷ್ಟು ಮಾಡಿದ್ರೆ 4 marks. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಯಾವ ರೀತಿ ಕೇಳಿದ್ದಾರೆ ನೋಡಿ, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ XYZ ಕಂಪನಿ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಅಂಡರ್ ಈಲ್ಡ್ ಮೆಥಡು. ಓಕೆ, ಈಲ್ಡ್ ಮೆಥಡಲ್ಲೂ 3 ಸ್ಟೆಪ್ ಬರ್ತವೆ, ಅವ್ನು ನೋಡ್ಕೊಳ್ಳಿ. ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ ಏನು ಹೇಳ್ತಿಲ್ಲ. ನೋಡಿ, ಮೊದಲನೇದಾಗಿ ಏನು ರಿಕ್ವಿಪ್ಮೆಂಟ್ ಕೇಳಿದಾನೆ ಅದು ಈಚ್ ಫಾಲೋಯಿಂಗ್ ನೋಡ್ಕೊಬೇಕಲ್ಲ. 20,000 ಈಕ್ವಿಟಿ ಶೇರ್ದು ಆಫ್ rupees 100 ಈಚ್ ಆಗಿದೆಯಂತೆ. ಸೊ 30,000 10% ಪ್ರಿಫರೆನ್ಸ್ ಶೇರ್ ಆಫ್ rupees 100 ಈಚ್. ನೆಕ್ಸ್ಟು ನಾರ್ಮಲ್ ರೇಟ್ ಆಫ್ ಡಿವಿಡೆಂಡು 15% ಅವ್ನು ಕೊಡಬೇಕು ನಾವು. ನೆಕ್ಸ್ಟು ಅವರೇಜ್ ಪ್ರಾಫಿಟ್ ಆಫ್ ದಿ ಕಂಪನಿ ಆಫ್ಟರ್ ಟ್ಯಾಕ್ಸ್ ಈಸ್ 15 lakh. ನೆಕ್ಸ್ಟು ಅವರೇಜ್ ಪ್ರಾಫಿಟ್ ಆಫ್ ದಿ ಕಂಪನಿ 20% ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎವ್ರಿ ಇಯರ್. ಸೊ ಇಲ್ಲಿ ನಿಮಗೆ ಈಲ್ಡ್ ಮೆಥಡ್ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ನೋಡೋದಾದರೆ ಮಾರ್ಕೆಟ್ ವ್ಯಾಲ್ಯೂ, ಅದಕ್ಕಿಂತ ಮುಂಚೆ ಒಂದು ನೆಟ್ ಪ್ರಾಫಿಟ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಹೋಲ್ಡರ್ಸು ಫಸ್ಟ್ ಒನ್ನು, ಸೆಕೆಂಡ್ ಒನ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನು, ಮೂರನೇದು ನಾವು ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ನ ಮಾಡಿಕೊಂಡ್ರೆ ಇದಕ್ಕೆ ಇಷ್ಟು ಮಾಡಿ ಅಂತ ಕೇಳಿದ್ದಾರೆ ಅದರಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೋಡಿ, ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್ ಐಟಮ್ ವೈಲ್ ಪ್ರಿಪೇರಿಂಗ್ ದಿ ಫೈನಲ್ ಅಕೌಂಟ್ ಆಫ್ ಎ ಕಂಪನಿ. ಅಂದರೆ ಪ್ರಿಪೇರ್ ರೆಂಟ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ, ಕಾಲೇಜ್ ಹಾರಿಸಸ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ, ಅನ್ಕ್ಲೈಮ್ಡ್ ಡಿವಿಡೆಂಡ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ, ಗುಡ್ ವಿಲ್ ಅಂದರೆ ಎಲ್ಲೆಲ್ಲಿ ಯಾವ ರೀತಿ ತೊಗೊತೀವಿ ಅನ್ನೋದನ್ನು ಇಲ್ಲಿ ನಾವು ರಿಕ್ವೈರ್ ಮಾಡಿದ್ರೆ ನಮಗೆ 4 marks. ಸೊ ಇಲ್ಲಿವರೆಗೂ ನೋಡೋದಲ್ಲ ಯು ಗಾಯ್ಸ್, ಇದು 4 marks. ಸೊ ನಿಮಗೆ ಇದು ಓವರ್ ಆದ್ರೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮುಂದೆ ಬರೋರ್ಗೂ ಈಸಿ ಆಗೋದಕ್ಕೋಸ್ಕರ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಬಟ್ ನಾನು ಮರ್ತ್ಬಿಟ್ರೆ ಗೊತ್ತಾಗೋದಿಲ್ಲ. ಸೊ ಓಕೆನಾ? ಇನ್ನು 12 ಮಾರ್ಕ್ಸಿಗೆ ಬಂದರೆ ಇಲ್ಲಿ ಪ್ರತಿಯೊಂದು ಚಾಪ್ಟರಲ್ಲೂ 12 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ. ಸೊ ನೋಡ್ಕೊಳ್ಳಿ ಯಾವ ರೀತಿ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ನೋಡಿ. ಜಯಮಂಗಲಿ ಕಂಪನಿ ಮೇಡ್ ಎ ಪಬ್ಲಿಕ್ ಇಶ್ಯೂ 5 lakh ಈಕ್ವಿಟಿ ಶೇರ್ ಆಫ್ rupees 100 each. The entire issue was underwritten of underwriters PQR and S in the proportions of 30%, 25%, 25% and 20%. 100% ತಗೊಂಡಿದ್ದಾರೆ. ಓಕೆ, ನೆಕ್ಸ್ಟು ಅಂಡರ್ ದಿ ಟರ್ಮ್ಸ್ ಅಗ್ರೀಡ್. Next, upon a commission of 2% was payable as the amount underwritten PQR and S. Also apply of firm shares 16,000, 24,000 nil and 60,000 respectively. Firm underwritten ನೋಡ್ಕೊಳ್ಳಿ. ನೆಕ್ಸ್ಟು ದ ಟೋಟಲ್ ಅಪಾನ್ ಸಬ್ಸ್ಕ್ರಿಪ್ಷನ್ ಎಕ್ಸ್ಕ್ಲೂಡೆಡ್
ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡೆಡ್ ಮಾರ್ಕೆಟ್ ಅಪ್ಲಿಕೇಶನ್ ಎಕ್ಸ್ಕ್ಲೂಡೆಡ್ ಇದೆ, ನೋಡಿಕೊಂಡು ಮಾರ್ಕೊಂತ ಹೋಗಿ. ಮಾರ್ಕೆಟ್ ಅಪ್ಲಿಕೇಶನ್ನು ವಾಸ್ 3,60,000 ಮಾರ್ಕೆಟ್ ಅಪ್ಲಿಕೇಶನ್ ಆಗಿದೆ. ನೆಕ್ಸ್ಟು ಇನ್ಕ್ಲೂಡ್ ಅಂದರೆ 36,000 ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಆಗಿದೆ, ಪಬ್ಲಿಕ್ಗೆ ಸಿಕ್ಕಿದೆ. ಇನ್ನು ಮಾರ್ಕೆಟ್ ಅಪ್ಲಿಕೇಶನ್ ವರ್ P 96,000, Q 80,000, R 48,000, S 96 ಚೇರ್ಸ್ ರೆಸ್ಪೆಕ್ಟಿವ್ಲಿ. ಇದನ್ನು ನೀವು ಯಾವ ರೀತಿ ಮಾಡ್ಕೋತೀರಾ ಅಂತ ಅಂದರೆ ನೀವು ಕ್ಯಾಲ್ಕುಲೇಷನ್ನ ಮಾಡ್ಕೋತೀರಾ. ಕ್ಯಾಲ್ಕುಲೇಷನ್ ಆದಮೇಲೆ ಟ್ರೀಟೆಡ್ ಆ್ಯಸ್ ಎ ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಮಾಡ್ತೀರಾ. ಆಮೇಲೆ ಟ್ರೀಟೆಡ್ ಆ್ಯಸ್ ಎ ಅನ್ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಮಾಡಿ ಲಾಸ್ಟಿಗೆ ಕಮಿಷನ್ನ ಕೇಳಿದ್ದಾರೆ. ನೋಡ್ಕೊಳ್ಳಿ, ಅದಕ್ಕೋಸ್ಕರ ಕ್ವಶನ್ ಓದಿ. ನಾವು ಕಮಿಷನ್ನ ಸ್ವಲ್ಪ ಮಿಸ್ಟೇಕ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಅದನ್ನು ಓದ್ಬಿಟ್ಟು ಆಮೇಲೆ ಬರೆದು ಬಂದು. ನೀವು ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮೊದಲು ಕ್ವಶನ್ನ ಚೆನ್ನಾಗಿ ಓದ್ಕೊಂಡು ನೀವು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟು ಮಾಡಬೇಕು ಗೈಸ್. ಇಷ್ಟು ಮಾಡಿದ್ರೆ ನಮಗೆ 12 ಮಾರ್ಕ್ಸು. ಇನ್ನು ನೆಕ್ಸ್ಟ್ ನೋಡಿ ಯಾವ ರೀತಿ ಕ್ವಶನ್ನ ಕೇಳಿದ್ದಾರೆ. ಇದು ಲೆಂತಿ ಇದೆ, ಝೂಮ್ ಮಾಡಿಕೊಂಡು ಇದು ಒಂದೇ ಕ್ವಶನ್ ಅಂದರೆ ಒಂದೇ ಇದಕ್ಕೆ ಬರೋ ಥರ ಇಲ್ಲಿ ಇಟ್ಟಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ. ನೋಡಿ, ರಾಣಿ ಕಂಪನಿ ವಾಸ್ ಇನ್ಕಾರ್ಪೊರೇಟೆಡ್ 1/7/2022 ಇಸ್ ಅಕ್ಯೂರ್ ದ ಬಿಸ್ನೆಸ್ XYZ ಕಂಪನಿ ಆ್ಯಸ್ ಫ್ರಮ್ 1/1/2022. ದ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/12/2022 ಈಸ್ ಆ್ಯಸ್ ಫಾಲೋಸು. ನೋಡಿ, ದ ಗ್ರಾಸ್ ಪ್ರಾಫಿಟ್ನ ಕೊಟ್ಟಿದ್ದಾರೆ 3,60,000 ಅಂತ ಕೇಳಿದ್ದಾನೆ. ದ ಸೇಲ್ ಫಾರ್ ದಿ ಇಯರ್ ಅಮೌಂಟೆಡ್ ಟು 12 lakh, ಔಟ್ ಆಫ್ ವಿಚ್ 6 lakh ವಾಸ್ ದಿ ಲಾಸ್ಟ್ 6 months ಅಂತ ಹೇಳಿದ್ದಾರೆ. ನೆಕ್ಸ್ಟ್ ದ ಎಕ್ಸ್ಪೆನ್ಸಸ್ ಡಿಬಿಟೆಡ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇನ್ಕ್ಲೂಡೆಡ್ ಅಂತ ಕೇಳಿದ್ದಾನೆ. ಲೈಬಿಲಿಟಿನ ಕೊಟ್ಟಿದ್ದಾನೆ, ಅಮೌಂಟ್ನ ಕೊಟ್ಟಿದ್ದಾನೆ. ಏನೇನ ಕೇಳಿದ್ದಾನೆ ನೋಡಿ, ಡೈರೆಕ್ಟರ್ ಫೀಸ್ನ ಕೇಳಿದ್ದಾನೆ, ಬ್ಯಾಡ್ ಡೆಬ್ಟ್ಸ್ನ ಕೇಳಿದ್ದಾನೆ, ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ನ ಕೇಳಿದ್ದಾನೆ, ಸ್ಯಾಲರೀಸು, ಜನರಲ್ ಎಕ್ಸ್ಪೆನ್ಸಸ್ಸು, ಪ್ರಿಮಿನರಿ ಎಕ್ಸ್ಪೆನ್ಸಸ್ಸು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು, ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ, ಪ್ರಿಂಟಿಂಗು, ಡಿಸ್ಕೌಂಟ್ ಆನ್ ಸೇಲ್ಸು, ಆಡಿಟ್ ಫೀಸು, ಡಿಪ್ರಿಷಿಯೇಷನ್ನು. ಈ ರೀತಿ ಎಲ್ಲ ತೊಗೊಂಡಿದ್ದಾರೆ. ಇದನ್ನು ಇನ್ನೇನು ಅಡ್ಜಸ್ಟ್ಮೆಂಟ್ ಕೇಳಿದ ನೋಡಿ. ಇಂಟ್ರೆಸ್ಟ್ ಆನ್ ವೆಂಡರ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಪ್ ಟು 1/9/2022 ಅಮೌಂಟೆಡ್ ಟು 4,000. ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ ಆಫ್ ದಿ ಅಮೌಂಟ್ ಆಫ್ ಪ್ರಾಫಿಟ್ ಮೇಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಇನ್ಕಾರ್ಪೊರೇಷನ್. ನೋಡ್ಕೊಳ್ಳಿ ಗಾಯ್ಸ್, ಇಲ್ಲಿ ಏನಿದೆ ಇದನ್ನು ನೀವು RTR ಅಂದರೆ ರಿವೈಸು ಟೈಮ್ ರೇಷೋ ಮಾಡ್ಕೊಬೇಕು. ಕನ್ಸಿಡರೇಷನ್ನ ಕೇಳಿದ್ದಾನೆ. ನೀವು ರಿವೈಸು ಟೈಮ್ ರೇಷೋ ಮಾಡಿಕೊಂಡು ಅದಕ್ಕೆ ಏನಿದೆ ಅದಕ್ಕೆ ನೀವು ರೆಡಿ ಆಗಬೇಕು, ಅಂದರೆ ಈ ರೀತಿ ಮಾಡಬೇಕಾಗಿರುತ್ತೆ. ನೀವು ಕ್ವಶನ್ನ ಚೆನ್ನಾಗಿ ಓದಿ ಅಟೆಂಡ್ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಓಕೆ, ಇದು ಒಂದು ಕ್ವಶನ್ನು. ಇದು ಬ್ಯಾಲೆನ್ಸ್ ಶೀಟ್ ಗುಡ್ವಿಲ್ನ ಕಂಡುಹಿಡಿಯೋಕೆ ನಾನು ಸತಿ ಹೇಳಿದ್ನಲ್ಲ, 5 ಸ್ಟೆಪ್ಪು ಇದರಲ್ಲೂ ಇನ್ಕ್ಲೂಡ್ ಆಗಿದೆ. ನೋಡಿ, ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು 30,000 ಶೇರ್ ಆಫ್ rupees 10 each ಅಂತ ಅಂದರೆ 3 lakh ಆಗಿದೆ. ಇನ್ನು ಈಕ್ವಿಟಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು 5,000 ಶೇರ್ಸ್ ಆಫ್ ದಿ 20 each 1 lakh ಆಗಿದೆ. ರಿಸರ್ವ್ಸ್ ಇನ್ಕ್ಲೂಡೆಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ರಿಸರ್ವ್ನಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿದೆ ಅಂತ 25,000 1,50,000. ಇನ್ನು 10% ಡಿಬೆಂಚರ್ಸ್ನ ಕೇಳಿದ್ದಾರೆ 1 lakh. ನೆಕ್ಸ್ಟು ಕ್ರೆಡಿಟರ್ಸ್ನ ಕೇಳಿದ್ದಾನೆ 50,000. ಇನ್ನು ಅಸೆಟ್ನ ಏನೇನು ಕೇಳಿದ್ದಾನೆ ನೋಡಿ, ಫಿಕ್ಸ್ಡ್ ಅಸೆಟ್ಸು ಮತ್ತು ಇನ್ವೆಸ್ಟ್ಮೆಂಟ್ಸು, ಗುಡ್ವಿಲ್ಲು, ಪ್ರಿಮಿನರಿ ಎಕ್ಸ್ಪೆನ್ಸಸ್ಸು, ಕರೆಂಟ್ ಅಸೆಟ್ಸ್ನ ಕೇಳಿದ್ದಾನೆ. ಇಲ್ಲಿ ನೀವು ಯಾವ್ಯಾವುದನ್ನ ತಗೊಳ್ಳೋ ಆಗಿಲ್ಲ. ಇಲ್ಲೇನು ಕೇಳಿದ್ದಾನೆ ನೋಡಿ, ಮಾರ್ಕೆಟ್ ವ್ಯಾಲ್ಯೂ ಮೆಷಿನರಿ ಇನ್ಕ್ಲೂಡೆಡ್ ದಿ ಫಿಕ್ಸ್ಡ್ ಅಸೆಟ್ಸು 20,000 ಮೋರ್ ಅವರೇಜ್ ಪ್ರಾಫಿಟ್ ಆಫ್ ದಿ ಕಂಪನಿ ಆಫ್ಟರ್ ಡಿಡಕ್ಟೆಡ್ ಇಂಟ್ರೆಸ್ಟ್, ಡಿಬೆಂಚರ್ಸ್ ಆ್ಯಂಡ್ ಟ್ಯಾಕ್ಸ್ ಇನ್ 92,500. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನು 10%. ಸರಿನಾ? ಕ್ಯಾಲ್ಕುಲೇಟ್ ಗುಡ್ವಿಲ್ ಕಂಪನಿ 5-year ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಆ್ಯಂಡ್ ದಿ ಆಲ್ಸೋ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಸೂಪರ್ ಪ್ರಾಫಿಟ್ ಮೆಥಡ್ನ ಕೇಳಿದ್ದಾರೆ. ಇಲ್ಲಿ ನಾವು ಏನೇನು ಮಾಡ್ಕೊಬೇಕಪ್ಪ ಅಂತ ಅಂದರೆ, ಒಂದು ಇಲ್ಲಿ ಏನೇನು ತೊಗೊಬಾರ್ದು ಇದು ನಿಮ್ಗೆ ಹೇಳ್ತಾ ಇದ್ದೀನಿ. ಕೆಲವರು ಎಲ್ಲನೂ ತೊಗೊಂಡು ಹಾಕ್ಬಿಟ್ಟು ಬಂದಿರ್ತಾರೆ, ಅದು ತಪ್ಪು. ಒಂದು ಏನೇನು ತೊಗೊಬಾರ್ದು ಅಂತ ಅಂದರೆ, ಮೊದಲನೇದಾಗಿ ಗುಡ್ವಿಲ್ನ ತೊಗೊಬಾರ್ದು. ಅಂದರೆ ನಾವು ಸೂಪರ್ ಪ್ರಾಫಿಟ್ ಮೆಥಡ್ನ ಮಾಡ್ತಾಯಿದ್ದೀವಿ ಅಂತ ಅಂದರೆ, ಓಕೆನಾ? ಇಲ್ಲಿ ನಾವು ಏನೇನು ತೊಗೊಬಾರ್ದು ಅಂತ ಅಂದರೆ, ಒಂದು ಗುಡ್ವಿಲ್ನ ತೊಗೊಬಾರ್ದು. ಯಾಕಪ್ಪ ಅಂತಂದರೆ ನಾವು ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಗುಡ್ವಿಲ್ನ ತೊಗೊಬಾರ್ದು. ಪ್ರಿಮಿನರಿ ಎಕ್ಸ್ಪೆನ್ಸಸ್ನ ತೊಗೊಬಾರ್ದು. ಅಂಡರ್ ರೈಟನ್ ಆಫ್ ದಿ ಕಮಿಷನ್ನ ತೊಗೊಬಾರ್ದು. ಇನ್ನು ಡಿಬೆಂಚರ್ ಆನ್ ನೋಡಿ ಕಮಿಷನ್ ಆನ್ ಅವರೇಜ್ ಅಂದರೆ ಶೇರ್ಸ್ ಆಫ್ ಡಿಬೆಂಚರ್ಸ್ನ ತೊಗೊಬಾರ್ದು. ಇಷ್ಟು ಐಟಮ್ನ ನೀವು ತೊಗೊಳ್ಲಿಲ್ಲ ಅಂತ ಅಂದರೆ ರೈಟ್. ಓಕೆನಾ? ಇಷ್ಟು ನೋಡ್ಕೊಳ್ಳಿ. ನಿಮಗೆ ಸೂಪರ್ ಪ್ರಾಫಿಟ್ ಮೆಥಡ್ನ ಮಾಡೋಕ್ಕೆ ಹೇಳಿದ್ದಾನೆ. ಅದು ಮತ್ತು ಕ್ಯಾಪಿಟಲೈಸೇಷನ್ನ ಮಾಡೋಕ್ಕೆ ಹೇಳಿದ್ದಾನೆ. ಕ್ಯಾಪಿಟಲೈಸೇಷನ್ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಗುಡ್ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ನ ಮಾಡ್ಕೊಂಡ್ರೆ ನಿಮಗೆ ಕ್ಯಾಪಿಟಲೈಸೇಷನ್ ಸಿಕ್ಕೋಗುತ್ತೆ.
ಇನ್ನು ನೆಕ್ಸ್ಟ್ ಕ್ವಶನ್ನು, ಸೀರಿ ಒಂದೇ 2 ಪೇಜ್ ಇರೋದ್ರಿಂದ ಒಂದು ಪೇಜಿಗೆ ಮರ್ಜ್ ಮಾಡೋಕ್ಕಾಗೋದಿಲ್ಲ ನೋಡಿ, ಆಗುತ್ತೇನೋ ಸಾರಿ ಕಾಣಿಸೋದಿಲ್ಲ. ಸೊ ನೋಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್, ಫಾಲೋಯಿಂಗ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಆಕಾಶ್ LTD ಲಿಮಿಟೆಡು ಆ್ಯಸ್ ದಿ 31/3/2021 ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸು, ಶೇರ್ ಕ್ಯಾಪಿಟಲ್ನ ಹೇಳಿದ್ದಾನೆ, ರಿಸರ್ವ್ ಫಂಡು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು 8% ಡಿಬೆಂಚರ್ಸ್ ಅಂತ ಹೇಳಿದ್ದಾನೆ, ಕರೆಂಟ್ ಲಯಬಿಲಿಟಿ. ಓಕೆ, ಇಷ್ಟು ನಮಗೆ ಲಯಬಿಲಿಟಿ ಎಕ್ವಿಪ್ಮೆಂಟ್ನ ಕೇಳಿದ್ದಾನೆ. ನೆಕ್ಸ್ಟ್, ಅಸೆಟ್ಸಲ್ಲಿ ಏನಕ್ಕೆ ಹೇಳಿದ್ದಾನೆ ಅಂದರೆ ಫಿಕ್ಸ್ಡ್ ಅಸೆಟ್ಸು, ಗುಡ್ವಿಲ್ಲು, ಪ್ರಿಮಿನರಿ ಎಕ್ಸ್ಪೆನ್ಸಸ್ಸು, ಕರೆಂಟ್ ಅಸೆಟ್ಸು. ಇಲ್ಲಿ ಪ್ರಿಮಿನರಿ ಎಕ್ಸ್ಪೆನ್ಸಸ್ ತೊಗೊಳ್ಳೋ ಹಾಗಿಲ್ಲ. ಓಕೆ, ಅಂಡರ್ಸ್ಟುಡ್. ನೆಕ್ಸ್ಟ್ ನೋಡಿ, ಫಾರ್ ದಿ ಪರ್ಪಸ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸು, ನೆಟ್ ಅಸೆಟ್ ವ್ಯಾಲ್ಯೂಡು 10 lakh ಆ್ಯಂಡ್ ಗುಡ್ವಿಲ್ ಅಟ್ 3 lakh, ಡೆಪ್ಟರ್ ಇನ್ಕ್ಲೂಡೆಡ್ ಕರೆಂಟ್ ಅಸೆಟ್ಸ್ 2 lakh, ಪ್ರೊವೈಡೆಡ್ 10% ಆಫ್ ಡಿಬೆಂಚರ್ಸ್ RBD, ರಿಸರ್ವ್ ಬ್ಯಾಡ್ ಡೆಪ್ಸ್ ಅಂತ ಹೇಳಿಬಿಟ್ಟು, ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಬೈ 18,000. ದ ನೆಟ್ ಪ್ರಾಫಿಟ್ ಫಾರ್ 3 year ವಾರ್ 1,43,600 rupees. ನೆಕ್ಸ್ಟು 1,38,000, 1,30,400. ಸೊ ರೆಸ್ಪೆಕ್ಟಿವ್ಲಿ ನಿಮಗೆ ಅವರೇಜ್ ಅಂದರೆ ನೆಟ್ ಪ್ರಾಫಿಟ್ನ ಕೇಳಿದ್ದಾನೆ, ನಿಮ್ಗೆ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೋಸ್ಕರ. ನೆಕ್ಸ್ಟು ಔಟ್ ಆಫ್ ದಿ 20% ಆಫ್ ದಿ ಪ್ರಾಫಿಟ್ ಪ್ಲೇಸ್ ರಿಸರ್ವ್ ಅಂತ ಕೇಳಿದ್ದಾನೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕ್ಯಾಪಿಟಲ್ ಎಂಪ್ಲಾಯ್ಡು 10% ಅಂತ ಕೇಳಿದ್ದಾನೆ. ಇನ್ನು ಕಂಪ್ಯೂಟ್ ದಿ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸು. ನೆಕ್ಸ್ಟು ಶೇರ್ಸ್ ಬೈ ನೆಟ್ ಅಸೆಟ್ ಮೆಥಡ್ ಹೇಳಿದ್ದಾನೆ, ಈಲ್ಡ್ ಮೆಥಡ್ ಹೇಳಿದ್ದಾನೆ, ಆ್ಯಂಡ್ ಆಲ್ಸೋ ಅಸರ್ಟೈನ್ ದಿ ಫೇರ್ ವ್ಯಾಲ್ಯೂ ಮೆಥಡ್. ಸೊ ಓಕೆನಾ, ಇಷ್ಟು ಮಾಡಬೇಕಾಗಿರುತ್ತೆ 12 ಮಾರ್ಕ್ಸಿಗೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ ಗಾಯ್ಸ್, ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಏನಪ್ಪ ಕೇಳಿದ್ದಾರೆ, ಸೊ ಅಡ್ಜಸ್ಟ್ಮೆಂಟ್ ಇದೆ. ಇದೊಂದು ಕ್ವಶನ್ನ ಓದ್ಬಿಡ್ತೀನಿ. ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡೋದಕ್ಕೋಸ್ಕರ ಕೇಳಿದ್ದಾರೆ. ನಿಮಗೆ ಏನಾದರೂ ಸಪೋಸ್ ಏನಾದ್ರು ಡೌಟ್ ಬಂದು ನಮಗೆ ಫಾರ್ಮೆಟ್ ಅರ್ಥ ಆಗ್ತಿಲ್ಲ, ಏನು ಅಂದರೆ ಫಾರ್ಮೆಟ್ ನೀಟಾಗಿ ಅರ್ಥ ಆಗ್ತಿಲ್ಲ ಅನ್ನೋದಾಗಿದೆ, ಒಂದು ವೀಡಿಯೋ ಮಾಡ್ತೀನಿ ಸಪ್ರೇಟು. ಸೊ ನಮಗೆ ಎಕ್ಸಾಮ್ ನಡೀತಿದೆ, ಎಕ್ಸಾಮು ಮುಗ್ದಾದ್ಮೇಲೆ ನಾನು ಯಾವ್ಯಾವ ರೀತಿ ಅಲೋಕೇಶನ್ನ ಮಾಡ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಅದೊಂದು ಸೆಷನಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನೋಡಿ ಪ್ರಿಪೇರ್ ಫಿನಾನ್ಷಿಯಲ್ ಅಕೌಂಟ್ ABC ಕಂಪನಿ ಆ್ಯಸ್ ಪರ್ ಕಂಪನೀಸ್ ಆ್ಯಕ್ಟ್ 2013 ಫ್ರಮ್ ಇಸ್ ಅ ಫಾಲೋಯಿಂಗ್ ಬ್ಯಾಲೆನ್ಸು ಆನ್ ಆ್ಯಸ್ 31/3/2022 ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಏನೇನು ಕೇಳಿದೆ ನೋಡಿ, ಸೇಲ್ಸ್, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ 10 ಈಚ್ ಅಂತ ಹೇಳಿದ್ದಾರೆ, ಸನ್ರಿ ಕ್ರೆಡಿಟರು, ನೆಕ್ಸ್ಟ್ ರಿಸರ್ವ್ ಫಂಡು, ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು, ವೇಜಸ್ಸು, ಡಿಸ್ಕೌಂಟು, ಸ್ಯಾಲರಿ, ರೆಂಟು, ಸನ್ರಿ ಎಕ್ಸ್ಪೆನ್ಸಸ್ಸು, ಡಿವಿಡೆಂಡ್ ಪೇಯ್ಡು, ಇಂಟೀರಿಯಮ್ ಡಿವಿಡೆಂಡು, ನೆಕ್ಸ್ಟು ಡೆಪ್ಟರ್ಸು, ಮೆಷಿನ್ನು, ಕ್ಯಾಶು, ಆಮೇಲೆ ಬ್ಯಾಂಕು, ಲೋನ್ ಆ್ಯಂಡ್ ಆ್ಯನ್ ಎಂಪ್ಲಾಯಿ, ಬ್ಯಾಡ್ ಡೆಪ್ಸು, ಬಿಲ್ಡಿಂಗು. ಸೊ ಇಷ್ಟು ನಿಮಗೆ ಹೇಳಿದ್ದಾನೆ. ಇನ್ನು ಅಡ್ಜಸ್ಟ್ಮೆಂಟ ಕೇಳಿದ್ದಾನೆ, ಏನೇನು ಮಾಡಬೇಕು ಅಂತ ಬನ್ನಿ ಅದು ನೋಡಿಬಿಡೋಣ. ನೋಡಿ ಅಡ್ಜಸ್ಟ್ಮೆಂಟ್ ಹೇಳಿದ್ದಾನೆ. ನೋಡಿ, ಸ್ಟಾಕ್ ಆನ್ 31/3/2022 ವಾಸ್ 95,000. ಡಿಪ್ರಿಷಿಯೇಷನ್ ಮೆಷಿನರಿ ಬೈ 15%. RBD ಪ್ರಾವಿಷನ್ಸು 5% ಕೊಡಬೇಕಂತೆ. ಇಗ್ನೋರ್ ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ನ ಇಗ್ನೋರ್ ಮಾಡಬೇಕಂತೆ. ಇಷ್ಟು ನಿಮಗೆ ಸ್ಟೇಟ್ಮೆಂಟ್ ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ ಅದು ಲಾಸ್ಟ್ 5ನೇ ಚಾಪ್ಟರು. ಸೊ ಅದನ್ನು ನೀವು ಒಂದು ಸತಿ ನೋಡ್ಕೊಳ್ಳಿ ಗಾಯ್ಸ್. ಇಷ್ಟು ಏನಿದೆ ಸೊ ನೋಡಿದ್ರಲ್ಲ, ಇಷ್ಟು ಏನಿದೆ ನಿಮಗೆ ಕಾರ್ಪೊರೇಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತೆ. ಕೆಲವೊಂದು ನಿಮಗೇನೋ ಫಾರ್ಮೆಟ್ ಏನಾದ್ರು ಗೊತ್ತಾಗಲಿಲ್ಲ ಅಂತ ಅಂದರೆ ಒಂದು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದು ಯಾವ ರೀತಿ ಇತ್ತು, ಇನ್ನೂ ಏನಾರು ಹೇಳ್ಬೋದಾಗಿತ್ತಾ ಅನ್ನೋದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್. ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ, ಇಷ್ಟು ಹೇಳಿದ್ದೀನಿ ಅಂತಂದರೆ ಕೆಲವೊಂದು ನೀವು ಜಸ್ಟ್ ತಿಳ್ಕೊಂಡಿದ್ದೀರಾ ಅಂತ ಅಂದರೆ ಇಷ್ಟಿಷ್ಟು ತಿಳ್ಕೊಂಡ್ರು ಅನ್ನೋರು ಏನಾದ್ರು ಬರ್ಬೋದು ಅನ್ನೋ ಧೈರ್ಯ ಇರುತ್ತೆ. ಇಷ್ಟೇ ಗಾಯ್ಸ್ ಈ ದಿನದ ಸೆಷನ್ನಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ನ ಸೊ ಇಷ್ಟು ಪೇಪರ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಏನೋ ತಿತ್ಕೊಳ್ಳೋ ಆಗಿದ್ದರೆ, ನಾನೇನೋ ತಿತ್ಕೊಬೇಕು ಅಂತ ಅಂದರೆ ನಾನು ಇನ್ನೂ 3rd ಸೆಮಿಸ್ಟರ್ ಗಾಯ್ಸ್ ಓದ್ತಾ ಇರೋದು. ಸೊ ಏನಾದ್ರು ಇನ್ನೂ ತಿತ್ಕೊಬೇಕಾ, ಇನ್ನೂ ಹೇಳ್ಬೇಕಾದ್ರೆ ಇನ್ನೂ ಏನಾದ್ರು ತಿತ್ಕೊಬೇಕಾ, ಇನ್ನೂ ಏನಾದ್ರು ಕಲಿಬೇಕಾ, ಸೊ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್. ಮತ್ತು ನಿಮ್ಮ ಫ್ರೆಂಡ್ಗಳಿಗೆ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಬಾಯ್, ಸಿ ಯು.